ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶಿವರಾತ್ರಿ ಹಬ್ಬದ ದಿನದ್ದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬ ಅಂದ್ರೇನೆ ಹಿಂದಿನ ದಿನವೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಹೂವೆಲ್ಲ ಕಟ್ಟಿ ಇಟ್ಕೊಂಡಿದ್ದೆ. ಹಾಗೆ ಬೆಳಗ್ಗೆ ಬೇಗ ಎದ್ದು ಬಾಗ್ಲೆಲ್ಲ ತೊಳೆದು ಬಾಗ್ಲಿಗೆ ರಂಗೋಲಿ ಹಾಕಿ ಬಾಗ್ಲಿಗೆ ಮಾವಿನ ಎಲೆ ಕಟ್ಟಿ ಹೂವು ಹಾಕಿದ್ರೇನೆ ಹಬ್ಬ ಅನ್ಸೋದು. ಹಾಗೆ ನಾವು ಶಿವರಾತ್ರಿಗೆ ಉಪವಾಸ ಏನು ಮಾಡಲ್ಲ. ಮಕ್ಳಿಗೆ ಸ್ಕೂಲೆಲ್ಲ ರಜೆ ಇದ್ರಿಂದ ಏನ್ ತಿಂಡಿ ಮಾಡ್ತೀಯಾ ಅಂತ ಕೇಳ್ತಾನೆ ಇದ್ರು. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಹಾಗೆ ನಂಗೆ ಆಫೀಸ್ ಇದರಿಂದ ಆಫೀಸ್ಗೆ ಹೊರಟೆ. ಶಿವರಾತ್ರಿ ಅಂದ್ರೆ ಶಿವನ್ ದರ್ಶನ ಮಾಡದಿದ್ರೆ ಹೇಗೆ ಅಂತ ಸಂಜೆ ಶಿವರಾತ್ರಿ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಸಹ ಹೋದ್ವಿ. ಹಾಗೆ ನಾವಲ್ಲಿ ಇವತ್ತು ಕಾಶಿ ವಿಶ್ವನಾಥನ ದರ್ಶನನ ಮೈಸೂರಲ್ಲೇ ಮಾಡಿದ್ವಿ. 21 ಅಡಿ ಎತ್ತರವಾದ ರೂಬಿ ಕಲ್ಲಿನಿಂದ ಈ ಶಿವನ ವಿಗ್ರಹ ಮಾಡಿದ್ರು. ಹಾಗೆ ಇಲ್ಲಿ ನವದುರ್ಗೆಯರನ್ನು ಸಹ ನೋಡಿ ನಮ್ಗೆ ಖುಷಿ ಆಯ್ತು. ನಮ್ಗೆ ಇಲ್ಲಿ ನಾವು 4 ತಿಂಗಳ ಹಿಂದೆ ತಿರುಪತಿಗೆ ಹೋದಾಗ ಯಾವ ಅನುಭವ ಆಗಿತ್ತೋ ಅದೇ ಅನುಭವ ನಮ್ಗೆ ಮೈಸೂರಿನಲ್ಲಿ ಶಿವರಾತ್ರಿ ದಿನವೂ ಆಯ್ತು. ಅಷ್ಟು ಜನ ಇದ್ರು, ರಶ್ ಇತ್ತು. ನಮ್ಗೆ ಮೇಲ್ ಬಲೂನಲ್ಲೂ ಸಹ ನಮ್ಗೆ ವಿಶ್ ಮಾಡ್ತಾ ಇತ್ತು, ಶಿವರಾತ್ರಿಯ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಇತ್ತು. ಅದನ್ನ ನೋಡಿ ಮಕ್ಕಳು ಸಹ ಖುಷಿ ಪಡ್ತಾ ಇದ್ರು. ಹಾಗೆ ನಾವು ಇಲ್ಲಿ ಒಳಗಡೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ವಿ. ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ವೈದ್ಯನಾಥೇಶ್ವರ, ಭೀಮಶಂಕರ, ರಾಮೇಶ್ವರ, ನಾಗೇಶ್ವರ, ಕೇದಾರನಾಥ, ವಿಶ್ವನಾಥ, ಹೀಗೆ ನಾವು ಶಿವಲಿಂಗಗಳ ದರ್ಶನನೂ ಸಹ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಒಂದೇ ಕಡೆ ಇಷ್ಟೊಂದು ದೇವ್ರ ದರ್ಶನ ಮಾಡಿದ್ವಲ್ಲ ಅನ್ನೋ ಖುಷಿನೂ ಸಹ ನಮ್ಗಾಯ್ತು. ಹಾಗೆ ಇಲ್ಲಿ ತುಂಬಾ ರಶ್ ಇದ್ರಿಂದ ಕೆಲವರು ನಾಳೆ ಬರೋಣ ಅಂತ ವಾಪಸ್ ಹೋಗ್ತಾ ಇದ್ರು. ಆದ್ರೆ ನಾವು ಶಿವರಾತ್ರಿ ದಿನ ದರ್ಶನ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅವತ್ತೇ ದರ್ಶನ ಮಾಡ್ಕೊಂಡ್ವಿ. ಇದು 1 ವಾರ ಇರುತ್ತೆ ಈ ದರ್ಶನ. 1 ವಾರ ನಮ್ಗೆ ಮಾಡಕ್ ಅವಕಾಶ ಇತ್ತು. उर्वारुकमिव बन्धना मृत्युर्मुक्षीयमामृता ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धना ದರ್ಶನ ಮಾಡ್ಕೊಂಡು ಹೋಗಿ 2ನೇ ದರ್ಶನ ಕಟ್ ಮಾಡಿಬಿಡಿ ಸರ್. ಈ ಪ್ರದರ್ಶನಿಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಎಲ್ಲರೂ ಬಹಳ ಪ್ರಯತ್ನಿಸಿದರು. ಆದರೆ ಕುಂಭಕರ್ಣ ಏಳುತ್ತಿಲ್ಲ. ವಾಸ್ತವವಾಗಿ ಕುಂಭಕರ್ಣ ಎಂದರೆ ಕಲಿಯುಗ ಎನ್ನುವ ರಾವಣ ನಗರಿಯಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಮಲಗಿರುವ ಮನುಷ್ಯನ ಸಂಕೇತ. ಬನ್ನಿ ನೋಡಿ, ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವ ಮಾನವನನ್ನು ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರು ಎಚ್ಚರಗೊಳಿಸುತ್ತಿದ್ದಾರೆ. ಹೇಳು ಅಣ್ಣ, ನೋಡು, ಈ ಸೃಷ್ಟಿಯಲ್ಲಿ ಪುನಃ ಧರ್ಮಗ್ಲಾನಿಯ ಸಮಯ ಬಂದಾಗಿದೆ. ಅಂದರೆ ಈಗ ಈ ಸೃಷ್ಟಿಯಿಂದ
ಪವಿತ್ರತೆ, ಸತ್ಯತೆ, ಏಕತೆ ಹಾಗೂ ಮಾನವತೆ ಸಂಪೂರ್ಣ ಮಾಯವಾಗಿದೆ. ಆದ್ದರಿಂದ ಅಣ್ಣ, ಈಗ ಏಳು, ಎದ್ದೇಳು, ಎಚ್ಚರಗೊಳ್ಳು. ನಾನು ಇದೆಲ್ಲ ಏನು ನೋಡುತ್ತಿರುವೆ? ಶ್ವೇತ ವಸ್ತ್ರಧಾರಿಗಳೇ, ತಾವು ಯಾರು? ತಾವು ನನ್ನನ್ನು ಏಕೆ ಎಬ್ಬಿಸುತ್ತಿದ್ದೀರಿ? ಪ್ರಿಯ ಆತ್ಮನೇ, ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ, ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ. ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈಗ ಅಜ್ಞಾನ ನಿದ್ರೆಯಿಂದ ಎದ್ದೇಳು ಹಾಗೂ ಪರಮಾತ್ಮ ತಂದೆ ಶಿವನನ್ನು ಯಥಾರ್ಥವಾಗಿ ಅರಿತುಕೋ. ಏನೆಂದಿರಿ? ತಂದೆ ಪರಮಾತ್ಮ ಶಿವನು ಈ ಭೂಮಿಗೆ ಬಂದಿದ್ದಾನೆಯೇ? ಹೌದಣ್ಣ, ಇದು ಸಂಪೂರ್ಣ ಸತ್ಯ. ಈಗ ಶೀಘ್ರವೇ ಈ ಕಲಿಯುಗಿ ಪ್ರಪಂಚ ಒಂದು ಸುಂದರ ಸುಖಮಯ ಪ್ರಪಂಚವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅದಕ್ಕೆ ಸ್ವರ್ಗ ಅಥವಾ ಪ್ಯಾರಡೈಸ್ ಎಂದು ಕರೆಯಲಾಗುತ್ತೆ. ಈ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು. ಇದಕ್ಕೆ ಯಾವುದೇ ರೀತಿಯ ಎಂಟ್ರಿ ಫೀಸ್ ಸಹ ಇರಲಿಲ್ಲ, ಫ್ರೀ ಎಂಟ್ರಿ ಆಗಿತ್ತು. ಮತ್ತೆ ಇಲ್ಲಿ ದರ್ಶನದ ಜೊತೆಗೆ ನಮಗೆ ಜ್ಞಾನವನ್ನು ಸಹ ನೀಡ್ತಾ ಇದ್ರು. ಅವರು ನಾವು ಏನ್ ಕೇಳಿದ್ರು ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಶಿವ ಅಂದ್ರೆ ಏನು, ಶಿವ ಅಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಮತ್ತೆ ಪ್ರೇಮ ಸಾಗರ, ಮರಣದಿಂದ ದೂರ, ಶಾಂತಿದೂತ, ದಿವ್ಯ ಬುದ್ಧಿದಾತ, ದುಃಖದಿಂದ ದೂರ, ಆನಂದ ಸಾಗರ, ಹೀಗೆ ಶಿವನ ಬಗ್ಗೆ ಅವರು ತುಂಬಾ ನಮ್ಗೆ ಜ್ಞಾನವನ್ನು ಸಹ ನೀಡ್ತಾ ಇದ್ರು. ಮತ್ತೆ ಇಲ್ಲಿ ಕೂತು ನಾವು ಮೆಡಿಟೇಷನ್ ಮಾಡ್ಬೋದಿತ್ತು. ಅಲ್ಲಿ ಒಂದು ಶಿವಲಿಂಗ ತಿರುಗ್ತಾ ಇತ್ತು, ಅದಕ್ಕೆ ಹಾಲಿನ ಅಭಿಷೇಕ ಆಗ್ತಿತ್ತು. ಅದನ್ನ ನೋಡಕ್ ಇನ್ನೂ ಖುಷಿ ಆಗ್ತಾ ಇತ್ತು. ಹಾಗೇನೆ ಇಲ್ಲಿ ಶಿವರಾತ್ರಿ ದಿನ ಜಾಗರಣೆ ಮಾಡೋರಿಗೆ ಮನೋರಂಜನಾ ಕಾರ್ಯಕ್ರಮಗಳು ಸಹ ಇದ್ವು, ಸಂಗೀತ, ಹಾಗೆ ಭರತನಾಟ್ಯ. ಮತ್ತೆ ನಮ್ಗೆ ಅಲ್ಲಿ ಎಲ್ಲ ರೀತಿಯಾದ ಬುದ್ಧಿ ಜ್ಞಾನವನ್ನು ಸಹ ಅವ್ರು ನೀಡ್ತಾ ಇದ್ರು. ಮತ್ತೆ ಇಲ್ಲಿ ಪ್ರಸಾದವನ್ನು ಸಹ ಕೊಡ್ತಾ ಇದ್ರು. ನಾವು ದರ್ಶನದ ಜೊತೆಗೆ ಪ್ರಸಾದನು ತಗೊಂಡ್ವಿ, ಮತ್ತೆ ಜ್ಞಾನವನ್ನು ಸಹ ಹೆಚ್ಚಿಸ್ಕೊಂಡ್ವಿ. ಇದನ್ನೆಲ್ಲ ಮಾಡ್ಕೊಂಡು ಜಾಗರಣೆನೂ ಸಹ ಮಾಡೋರಿಗೆ ಇದೊಂದು ಒಳ್ಳೆ ಸ್ಥಳವಾಗಿತ್ತು. ಶಿವರಾತ್ರಿ ದಿನ ನಾವು ಈ ರೀತಿ ಈ ಶಿವರಾತ್ರಿನ ಆಚರಣೆ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.